ಏನು ಪಡ್ಬೇಕು ಯವ್ವ ಖುಷಿ ಪಡ್ಬೇಕಿಲ್ಲ ನಗಬೇಕು ಹೆಂಗೆ ಖುಷಿ ಪಡ್ಬೇಕು ಅಲ್ರಿ 50 ವರ್ಷ ಆಯಿತು 60 ಏನ್ರಿ 50 ವರ್ಷದಿಂದ ಹುಟ್ಟಬ್ಬ ದೊಡ್ಡ ಖುಷಿ ಪಡ್ತೀರಿ ನೀವು ಕೇಕ್ ಹಚ್ಚಿ ಪಟಾಕಿ ಹಚ್ಚಿ ಅದಕ್ಕೇನಂತೀರಿ ಮುಂದೆ ಈಗ ಮತ್ತೆ ಸುರು ಬತ್ತಿ ಒಂದು ಬಂದದ ಈಗ ಮುಂದೆ ಚುಚ್ಚಾಕ ಖುಷಿ ಪಡೋದಲ್ಲ ಏನ್ರಿ ನಾವೇನು ಖುಷಿ ಪಡ್ತೀವಿಲ್ಲ ಇದು ಖುಷಿ ಪಡೋದಲ್ಲ ನಮ್ಮ ಬರ್ತ್ಡೇ ಮಾಡ್ಕೊಳ್ಳೋದು ನಾ 20ನೇ ವರ್ಷದ ಬರ್ತ್ಡೇ ಮಾಡಿಕೊಂಡೆ ನಾ 50ನೇ ವರ್ಷದ ಬರ್ತ್ಡೇ ಮಾಡ್ಕೊ ಖುಷಿ ಪಡೋದಲ್ಲ ದುಃಖ ಪಡೋದು ಇದು ಯಾಕೆ 50 ವರ್ಷದ ಕಳೆದು ಹೋಗಿಬಿಟ್ಟುವಲ್ಲ ಏನ್ರಿ 50 ವರ್ಷದ ಕಳೆದು ಹೋಗಿಬಿಟ್ಟು ಆ ಹೋಗಿರ್ತಕ್ಕಂಥ 50 ವರ್ಷದಿಂದ ತಿರುಗಿ ಬರ್ತವೆ ನಿನಗೆ ನಿನ್ನ ಜೀವನದೊಳಗೆ ಒಂದು ಸೆಕೆಂಡ ಅಪ್ಪಿ ತಪ್ಪಿ ವೇಸ್ಟ್ ಅಂತ ಒಂದು ಸೆಕೆಂಡ್ ಹಿಂದೆ ಹೋಯ್ತು ತಗೊಂಡಂದ್ರೆ ಆ ಸೆಕೆಂಡ್ ನಮ್ಮ ಜೀವನದೊಳಗೆ ಎಂದೂ ಸಿಗಲ್ಲ ಸಿಗ್ತದೇನ್ರಿ ಒಂದು ಸೆಕೆಂಡ್ ಸಿಗಂಗಿಲ್ಲ ದಿನಗಳು ಹೆಂಗೆ ಸಿಗ್ತಾವ ವರ್ಷಗಳಿಂದ ಹೆಂಗೆ ಸಿಗ್ತಾವ ಜೀವನದಿಂದ 50 ವರ್ಷದಿಂದ ನಮಗೆ ಕಮ್ಮಿ ಆಗಿಬಿಟ್ಟು ದುಃಖ ಪಡಬೇಕು ಅಯ್ಯೋ ವ್ಯರ್ಥವಾಗಿ ಅಂದ ವೇಸ್ಟ್ ಆಗ್ಯದ 50 ವರ್ಷದಿಂದ ಕಳೆದು ಬಿಟ್ಟನಲ್ಲ ಇನ್ನು ಮುಂದೆ 50 ವರ್ಷ ಉಳಿತಲ್ಲ ಅಥವಾ 50 ವರ್ಷ ನೋ ಗ್ಯಾರಂಟಿ ಯಾರೇ ಗ್ಯಾರಂಟಿ ಕೊಡ್ತಾರನ್ರಿ ಒಂದು ಮೊಬೈಲ್ ತೊಗೊಂಡ್ರೆ ನಿಮಗೆ 2 ವರ್ಷದಿಂದ ಗ್ಯಾರಂಟಿ ಕೊಡ್ತಾರೆ ಒಂದು ಟಿ ವಿ ತೊಗೊಂಡ್ರೆ ಏನ್ರಿ 2 ವರ್ಷದಿಂದ ಗ್ಯಾರಂಟಿ ಕೊಡ್ತಾರೆ ಒಂದು ಸಾಮಾನ್ಯ ಇದು ಮೈಕ್ ತೊಗೊಂಡ್ರೆ ನಿಮಗೆ 2 ವರ್ಷ ಗ್ಯಾರಂಟಿ ಕೊಡ್ತಾರೆ ನಿನಗೆ ಯಾರು ಗ್ಯಾರಂಟಿ ಕೊಟ್ಟಾರ ಹೇಳ್ರಿ ನೋಡೋಣ ಗ್ಯಾರಂಟಿ ಕೊಟ್ಟಾರ್ರಿ ಯಾರು ಗ್ಯಾರಂಟಿ ಕೊಟ್ಟಾರ ಇವು ಯಾವುವು ಇವು 100 ವರ್ಷ ನಿಮ್ಮ ಅಲ್ಲಿವು ನೀವು ತಿಳ್ಕೊಂಡ್ರಿ ನಮಗೆ 100 ವರ್ಷ ಅತ್ತ ಇವು 100 ವರ್ಷ ನಿಮ್ಮ ಅಲ್ಲ ಪರಮಾತ್ಮ ಜಗತ್ತಿನ ಜೀವಿಗಳಿಗಿಂತ ಕೊಟ್ಟಿದ್ದೇ 40 ವರ್ಷದ ಆಯುಷ್ಯ ಎಲ್ಲ ಜೀವಿಗಳಿಗೂ ಮನುಷ್ಯನ ಹಿಡ್ಕೊಂಡು ಪ್ರಾಣಿಗಳನ್ನ ಹಿಡ್ಕೊಂಡು ಎಲ್ಲವಕ್ಕೂ ಕೂಡ 40 ವರ್ಷದ ಆಯುಷ್ಯ ಕೊಟ್ಟ ಯಾವಾಗಿಂದ 40 ವರ್ಷದ ಆಯುಷ್ಯ ತೊಗೊಂಡಿಂದ ಭೂಮಿಗೆ ಬಂದ ಬಳಿಕೆಂದ ಇವೇನು ಮಾಡೋದು ಕತ್ತಿ ಹೋಗಿ ಸ್ಟ್ರೈಕ್ ಮಾಡೋದು ಏನ್ರಿ ಕತ್ತಿ ಹೋಗಿ ಶಿವನ ಬಲ್ಲಿ ಅಂದ್ರೆ ಸ್ಟ್ರೈಕ್ ಮಾಡೋದತ್ತು ಹೈಕ್ಯಾ ಅನ್ನಕತ್ತು ಎಲ್ಲ ಅವು ಹಿಂದೆ ಕೇಳ್ತಾವ್ರಿ ಹೇಳಿ ನಿಮಗೆ ಕತ್ತಿನೂ ಹಿಂದಿ ಮಾತಾಡ್ತಾವಿಲ್ಲ ಕತ್ತಿ ಹಿಂದಿ ಮಾತಾಡ್ತಾವೆ ನಾಯಿ ಕನ್ನಡ ಮಾತಾಡ್ತಾವೆ ಬೆಕ್ಕ ಹಿಂದಿ ಮಾತಾಡ್ತಾವಿಲ್ಲ ಬೆಕ್ಕ ಮಯ್ಯಾವು ಅದು ಹಿಂದೆ ಕೇಳ್ತದೆ ಹೆಣ್ಣು ಬೆಕ್ಕ ಮಯ್ಯಾವು ಅದು ಗಂಡ ಬಾವಿಗಿರ್ತದ ಆವತ್ತದು ಹೌದಾ ಇಲ್ಲ ಹೆಣ್ಣು ಬೆಕ್ಕೇನಂತದ ಮಯ್ಯಾವು ಅಂದ್ರೆ ನಾ ಬರಲಿ ಗಂಡ ಬಾವು ಆವತ್ತ ಬಾತವ ಅವಕ್ಕೂ ಹಿಂದಿ ಚಂದ ಮಾತಾಡ್ತಾವ ನಾವಿದ್ರೆ ಮ್ಯಾವ್ ಅಂತವತ್ತು ನಾವು ಅಂತೀವಿ ಮ್ಯಾವ್ ಅಲ್ಲ ಮಯ್ಯಾವು ನಾ ಬರಲಿ ಅದು ಕೇಳ್ತದೆ ಕತ್ತಿ ಕನ್ನಡ ಹೈಕ್ಯ ಅದು ಕೇಳ್ತದೆ ಭಗವಂತ ನೀ ಅದೇನಿಲ್ಲ ಓ ಯಪ್ಪ ನನಗೆ ಕುಂಬಾರ ಮಣ್ಣು ಹೊರಸ್ಲಾಕತ್ತಾರ ಕಲ್ಲು ಹೊರಸ್ಲಾಕತ್ತಾರ ಸಿಂಧಿ ಪರಕೆ ಹೊರಸ್ಲಾಕತ್ತಾರ 40 ವರ್ಷದ ಆಯುಷ್ಯ ತೊಗೊಂಡು ಏನು ಮಾಡಲಿ ನನಗೆ 20 ವರ್ಷ ಸಾಕು ಯಪ್ಪ ಹೈಕ್ಯ ಸ್ಟ್ರೈಕ್ ಮಾಡು ಏನ್ರಿ ಒಂದು ಸವನು ಒದರ್ಲಕತ್ತು 100 ಕತ್ತಿಗಳು ಹೋಗಿ ಭಗವಂತನ ಕೈಲಾಸಕ್ಕೆ ಕೀಸರು ಬಾಸರು ಇಡ್ತದೆ ಹೈಕ್ಯ ಎಲ್ಲಿ ಬೇಕಲ್ಲಿ ಕಂಬಕ್ಕೆ ಒದಿಲಕತ್ತು ಕೈಲಾಸದಾಗ ರೀ ಅವನ್ನೆಲ್ಲ ಪರಮಾತ್ಮದಿಂದ ಬಂಗಾರ ಕಂಬ ವಜ್ರದಿಂದ ಹಾರ ಗೀರಿ ಎಲ್ಲ ಕಟ್ಕೊಂಡಿದ್ದ ಇವು ಕತ್ತಿಗಳು ಹೋಗಿ ಒಂದು ಸವನು ಒದಿಲಕತ್ತು ಹೈಕ್ಯ ಅವ ಪರಮಾತ್ಮದ ಹೊರಗೆ ಬಂದು ನೋಡ್ದ ಅಬೇ ಕ್ಯಾ ಹೋಗೈತಿ ರೇಕು ಐಸೆ ಕ್ಯೂ ಪಗಾರ ರೇ ಏನಾಗ್ಯದ ನೀನು ಹೀಗೆ ಒದರ್ಲಕತ್ತೀರಿ ಇಲ್ಲ ಪರಮಾತ್ಮ ಅಲ್ಲ ನಮ್ದು ಏನದಲ್ಲಿ ಭೂಮಿ ಮೇಲೆ ಕೆಲಸ ಏನ್ರಿ ಯಾರ್ದಾರ ಮನೆ ಮಣ್ಣು ಹೊರಬೇಕು ಯಾರ್ದಾರ ಮನೆಗೆ ಕಲ್ಲು ಹೊರಬೇಕು ಯಾರ್ದಾರ ಮನೆಗೆ ಸಿಂಧಿ ಪರಕೆ ಹೊರಬೇಕು ಏನ್ರಿ ಯಾರ್ದಾರ ಮನೆ ಒಲಿಗಳು ಹೊರಬೇಕು ಗಡಿಗೆಗಳು ಹೊರಬೇಕು ಏನದು ನಮ್ಮದು ಇದು ಜೀವನ ಬ್ಯಾಡ ನಮಗೆ ಅಂದ ನೀ ಏನು ಕೊಡ್ತೀರಿ ಕೊಡು ನಮಗೆ 20 ವರ್ಷ ಸಾಕು ಒಮ್ಮೇನು ಕೊಟ್ಟಿನಿ ನಡೆ ಅಂದ ನೀ ಏನು ಹೇಳಿದ್ರು ನಾವು ಹೋಗಂಗಿಲ್ಲ ನಮಗೆ 20 ಕೊಡ್ಬೇಕು ಅಲ್ಲೋ ನಿಮಗೆ ಆಲ್ರೆಡಿ ಕೊಟ್ಟಿನಲ್ಲಿ ಕೊಟ್ಟ ಬಳಿಕ ಹ್ಯಾಂಗೆ ಮಾಡೋದು ಈಗ ನೀ ಏನು ಮಾಡ್ತೀವಿ ಗೊತ್ತಿಲ್ಲ ಒಟ್ಟು ನಮಗೆ 20 ವರ್ಷ ಕೊಡುವ ತಿಳ್ಕೊಂಡ ಹೌದು ಮತ್ತು ನಿಮ್ಮ 20 ಯಾರಿಗೆ ಕೊಡಲಿ ಅನ್ನೋದ್ರಾಗ ಕತ್ತಾಗಿಂದ ಮನುಷ್ಯ ಎದ್ದ ಅವು ಕತ್ತಿಗಳ ಹೋಗಿದ್ದವು ಕತ್ತಿ ಜೋಡಿನೇ ಹೋಗಿದ್ದೇವ ನಾಚಿಕೆಲ್ಲ ಮಾನಿಲ್ಲ ಮರ್ಯಾದಿಲ್ಲ ಪೊಗಸೆಡೆ ಸಿಗುತ್ತದೆ ನನಗೂ ಇರಲಿ ನಮ್ಮ ಅಪ್ಪಗೂ ಇರ್ಲತ್ತ ಹಂಗೆ ಕತ್ತೆಗೆ ಹೋಗ್ಯಾನ ಅವ ಪರಮಾತ್ಮ ಗಾಬರಿ ಅದ ಅಲ್ಲೋ ಕತ್ತುಗಳೇನ ಬಂದವ ನೀ ಯಾಕೆ ಬಂದು ಯಾವ ಕುಡ್ದಾಗ ಪರಮಾತ್ಮ ನನಗೆ 40 ಸಾಕಲ್ಲ ಕತ್ತಿದೊಂದು 20 ಅವ ಅಂದ ಹುಚ್ಚುಗೊಟ್ಟಿ ಕತ್ತಿ ಅಂತ ಕತ್ತಿನೇ ಒಲ್ಲೆ ಅನ್ನಕತ್ತದ ಅವು ತೊಗೊಂಡು ನೀ ಏನು ಮಾಡ್ತಿದ್ದಿ ಇಲ್ಲಿ ನಮಗೆ 40 ವರ್ಷ ಸಾಕ ಕತ್ತಿದೊಂದು 20 ಕೊಡು ಬ್ಯಾಡ ಅಂದ ಇಲ್ಲಿ ನನ್ನ ಕತ್ತಿದೊಂದು 20 ಆಯ್ತು ನಡಿ ತಥಾಸ್ತು ಅಂದ ಬಂದ ಏಟದು ರೀ 60 ಅದು ಯಾವಾಗಿಂದ ಕತ್ತಿಗಳು ಹೋಗಿ ಸ್ಟ್ರೈಕ್ ಮಾಡಿ ಬಂದಿದ್ದು ನಾಯಿಗಳಿಗೆ ಗೊತ್ತಾಯ್ತು ಏನ್ರಿ ಇವು ಒದರ್ತಾವ ನೋಡಿ ನಾಯಿ ಏನ್ರಿ ನಾಯಿಗಳಿಗೆ ಗೊತ್ತಾಗ್ಬಿಡ್ತು
ಯಾವಾಗಿಂದ ನಾಯಿ ಗೊತ್ತಾಗ ಅಂಥ ಕತ್ತಿ ಅಂತ ಕತ್ತಿಗೆ 20 ಕೊಟ್ಟು ನಮ್ಮದು ಏನದು ಕೆಲಸ ಅಂದು ಇವು ಭೂಮಿ ಮೇಲೆ ಯಾರ್ದಾರ ಮನೆ ಕಾಯಬೇಕು ಅವ್ರು ಹಾಕಿದ ಹಳಿಸಿದ್ದು ಒಳಿಸಿದ್ದು ತಿನ್ನಬೇಕು ಮತ್ತು ತಪ್ಪಿಂದ ಇವ್ರಿಗೆ ನಿದ್ದೆ ಹತ್ತದಾಗ ಯಾರೇ ಕಾಡ್ರು ಬಂದರು ನಾವು ಬಗಳದೆ ಬಂದ್ರೆ ಸುಮ್ಮನೆ ಬಗಳ್ತತ್ತು ಮತ್ತೆ ಕಲ್ತ್ಕೊಂಡು ನನಗೆ ಹೊಡಿತಾವೆ ಹಾಂ ಇದು ಯಾರು ಕಿರಿಕಿರಿ ಹೇಳ್ಯಾರೆ ಬ್ಯಾಡ ನಮಗೆ ನಾವು ಹೋಗಿ ಸ್ಟ್ರೈಕ್ ಮಾಡಿ ನಡೆಯುತ್ತೆ ಕೂಡ ಇವು ಹಾದು ಇವು ಹೋಗಿ ಇವು ಬೇರೆನೇ ಬಗೊಳ್ಳಕತ್ತಾವ ಅಲ್ಲಿ ಕೈಲಾಸದಾಗ ಹೋಗಿ ಇವು ನಾಯಿಗಳು ಅಂತ ಮಾಡ್ತಿದ್ರು ಏಕ್ ಸೂರು ಹಿಡ್ದಾವ ನಾಯಿಗಳು ಕನ್ನಡ ಮಾತಾಡ್ತಾವೆ ಗೊತ್ತಲ್ಲ ನಿಮಗೆ ಹೇಳಿನಿಲ್ಲ ನಿಮ್ಗೆ ನಾ ಕನ್ನಡ ಮಾತಾಡ್ತಾವೆ ನಾಯಿ ಆ ಓಣೆ ನಾಯಿ ಈ ಓಣಿಗೆ ಬಂದಾಗ ಈ ಓಣೆ ನಾಯಿ ಆ ಓಣಿ ನಾಯಿ ಮಾತಾಡಿಸ್ತದ ನೋಡ್ರಿ ನೀವ್ಯಾರು ಮಾಡ್ತಿರ್ತ ಮಾಡ್ಬೋದಿಲ್ಲ ಆ ಓಣೆ ನಾಯಿ ಹೇಳ್ತಾರೆ ನಾವು ಗೌಡ್ರು ಅನ್ಕೋತ ಹೋಗ್ಬಿಡ್ತು ಯಾಕ್ರಿ ಮಜಾ ಮಾತಾಡ್ತಾವೆ ನೋಡಿ ಆ ಓಣೆ ನಾಯಿ ಈ ಓಣಿಗೆ ಬಂದಾಗ ಈ ಓಣೆ ನಾಯಿ ಆ ನಾವು ನಾಯಿ ನೋಡಿ ಮಾತಾಡಿಸ್ತದ ಬಂದು 10 ದಿವಸ ಆಯ್ತು ನೀವು ಒಬ್ಬರೇ ಮಾತಾಡ್ಸಿರಿ ಕರೆ ಹೇಳ್ರಿ ನೋಡೋಣ ಎಲ್ಲಿನ ಹಿಂಗೆ ಮಂಗಳಾರತಿ ನಡೆದ್ರಾಗ ಆ ಕಡೆ ಗಂಗಾ ಡಣ್ಣ ಹಂಗೆ ಯಾಕೆ ನಮಗೇನು ನಮಸ್ಕಾರ ಬೇಡ ಮಾತಾಡ್ಸೋಬೇಡ ಚಮತ್ಕಾರ ಬೇಡ ಸೀದಾ ಇನ್ನು ಇಲ್ಲಿ ಮಂಗಳಾರತಿನೇ ಇಲ್ಲ ಇನ್ನು ಮಂಗಳಾರತಿ ಇನ್ನು ಮಾಡ್ತಾರೆ ಅನ್ನೋದಕ್ಕೆ ಆ ಕಡೆ ಲಕ್ಷ್ಯ ನಿಮ್ಗೆ ಯಾರು ಮಾತಾಡ್ಸು ಪಾಪ ಅವು ನಾಯಿಗಳು ಎಷ್ಟು ಕಾಜಿ ನೋಡ್ರಿ ಆ ಕಡೆ ಒಣೆ ನಾಯಿ ಓಣಿಗೆ ಬಂದಾಗ ಇದನ್ನು ಈ ಒಣೆ ನಾಯಿ ಅದಕ್ಕೆ ಮಾತಾಡ್ಸ್ತದ ಪರಿಚಯ ಮಾಡ್ಕೋತದ ನೀವ್ಯಾ ಅಂದ್ಕೊಳ್ಳೋಣ ಇದು ಅಂತದ್ದು ನಾವು ಗೌಡ್ರು ಅನ್ಕೋತ ಹೋಗ್ಬಿಡ್ತದೆ ಗೊತ್ತದಿಲ್ಲ ಎಷ್ಟು ಚಂದ ಮಾತಾಡಿಸ್ತದ್ರಿ ಇವು ಹೋಗ್ಯನಲ್ಲಿ ವಾತ್ ಒದರ್ಲಕತ್ತು ಪರಮಾತ್ಮ ಬಂದ ಅಲ್ಲೋ ನೀವ್ಯಾಕೆ ಒದರ್ಲಕತ್ತಿರಲ್ಲ ಅಲ್ಲ ಪರಮಾತ್ಮ ಕತ್ತಿ ಅಂತ ಕತ್ತಿಗೆ ಅಂದ್ರೆ 20 ಕೊಟ್ಟಿದ್ದಿ ನನಗ್ಯಾಕೆಂದ 40 ನಮಗೂ 40 ಬೇಡ ನಮಗೂ ಕತ್ತಿ ಹಂಗಿಂದ 20 ಕೊಡು ಮಗನ ಎಲ್ಲರೂ ಹಿಂಗೆ ಬಂದರೆ ಹುಡುಗಡಿಗೆ ಚಿರಣ ಮಕ್ಕಳು ಸುಮ್ಮ ಹೋಗಿ ಈಗ ಏನು ಕೊಟ್ಟಿನಿ ಸುಮ್ಮ ಹೋಗಂದ ಪರಮಾತ್ಮ ಇಲ್ಲ ಅಂತ ಕತ್ತಿಗೆ 20 ಕೊಟ್ಟಿದ್ದಿ ನನಗೆ ಬೇಡ ಪರಮಾತ್ಮ ನನಗೂ ಕೂಡ 20 ಕೊಡು ನಾಯಿ ಜಗಳ ತೆಗೆದು ಹೌದು ಮತ್ತು ಈಗ ಕತ್ತಿದೇನೋ ಮನುಷ್ಯಾಗಂದ ಕೊಟ್ಟೆ ನಿಮ್ದು ಯಾರಿಗೆ ಕೊಡಬೇಕು ಇಟ್ಟು ಅನ್ನೋದ್ರೊಳಗಂದ ನಾಯಿಗಳದಂದು ಎದ್ದನೇವ ಇವ ಎಲ್ಲದ್ರಾಗೂ ಇರ್ತಾನೆ ನೀವು ನೋಡಿ ನಾಳೆ ಎಲೆಕ್ಷನ್ ಬಂದು ಅಂತಂದ್ರೆ ಕಾಂಗ್ರೆಸ್ದಾಗೂ ಇರ್ತಾನೆ BJP ಇರಾವನೆ JDSದಾಗೂ ಇರಾವನೆ ಯಾರು ಬರ್ತಾರೆ ಅವ್ರು ಜೆಂಡ ಹಿಡ್ಕೊಂಡು ತಿರ್ಗಾಡವ ಅವ್ರು 200 ರೂಪಾಯಿ ಕೊಟ್ರಂದ್ರೆ ಅದ್ರ ನಿಶೆ ಕೊಡೋದಿನಂದ್ರೆ ನಿಶೆ ಹೇಳ್ತಾನ ಹಿಂಗೆ JDS ನಿಶೆ ಇಳೀತು ಕಾಂಗ್ರೆಸ್ಗೆ ಬರ್ತಾನೆ ಮತ್ತೆ ಯಾಕಡೆ ಸಿಗುತ್ತದ ಆ ಕಡೆ ಹೋಗೋದೆ ನಮಗೇನು ಹಿಂಗೆ ನಿಯತ್ತ ಏನ್ರಿ ಹಿಂಗೆ ಅಭಿಮಾನ ಸ್ವಾಭಿಮಾನ ನಿಯತ್ ಅಂತಕ್ಕಂಥ ಇಲ್ಲ ಒಟ್ಟು ಎಲ್ಲರೂ ಏನು ಸಿಗ್ತದಲ್ಲ ಆ ಕಡೆ ಹೊಂಟ್ಬಿಡೋದು ಯಾವಾಗಿಂದ ನಾಯಿಗಳಂದ ಇಲ್ಲ ಪರಮಾತ್ಮ ನನಗೆ 20 ಕೊಡು ಮತ್ತು ನಿನ್ನೂ ಯಾರಿಗೆ ಕೊಡಬೇಕು ಅಟ್ಟು ಅನ್ನೋದ್ರಾಗಿಂದ ಆ ನಡಬರ್ಕಿಂದ ಮನುಷ್ಯ ಎದ್ದ ಯಾವಾಗಿಂದ ಎದ್ದ ಯಾಕೋ ನೀ ಯಾಕೆ ಬಂದಿದ್ದಿ ಇಲ್ಲ ಪರಮಾತ್ಮ ನನಗೆ 60 ಸಾಕಾಗಲಾಗ್ಯಾವ ಅವ್ನು ನಾಯಿದೊಂದು 20 ಕೊಡು ಅಂದ ಏನ್ರಿ ನಾಯಿದೊಂದು 20 ಬ್ಯಾಡ ನಿನಗೆ ಭಾಳ ಹಾಕದ ಆಗಲಿ ನಿನಗೆ 60 ಆಗ್ಯಾವ ಬ್ಯಾಡ ಅಂತ ಪರಮಾತ್ಮ ಅಂದ ಇಲ್ಲ ನಮಗೆ ಅವು ಸಾಕಾಗಲಾಗ್ಯಾವ ನಾಯಿದೊಂದು 20 ಕೊಡು ಅಂದ ನಾ ಏನು ಮಾಡಲಿ ತಥಾಸ್ತು ಅಂದ ತೊಗೊಂಡು ಹೋಗಿ ಏಟದು ಇರೋದಕ್ಕೆ 80 ಅದು ಬತ್ತು ಭೂಮಿಗೆ ಇವೆಲ್ಲ ಹೋಗಿ ಬಂದಿದ್ದು ಗೂಗಿಗೆ ಗೊತ್ತಾಯ್ತು ಗೂಗಿ ಗೊತ್ತಾವಲ್ಲ ನಿಮ್ಗೆ ಇವೆಲ್ಲ ಹೋಗಿ ಬಂದಿದ್ದು ಗೂಗಿಗೆ ಗೊತ್ತಾಯ್ತು ಅದು ಗೂಗಿ ಎತ್ತು ಇನ್ನಾವು ಮನೆಯರು ಕಾಯ್ತಾವ ಇವಿನ್ನ ಕಲ್ಲ ಮಣ್ಣರಿ ಹೊರತಾವ ನಂದೇನದ ಕೆಲಸ ಎಲ್ಲರೂ ಯಾರ್ದಾರು ಕೊಂಬಿ ಮ್ಯಾಗ ಕೂತ್ಕೊಂಡು ಕಣ್ಣು ಬಿಡ್ಕೋದು ಕುಂದ್ರದು ಏನು ಕೆಲಸ ಹೌದಲ್ಲ ರೀ ನಂದೇನು ಕೆಲಸ ಅದ ಬೇಡ ತೊಗೊಂಡು ಇದನ್ನು ಹೋಗಿ ಸ್ಟ್ರೈಕ್ ಮಾಡ್ತು ನನಗೂ ಪರಮಾತ್ಮ ನನಗೂ 40 ಬೇಡ ನನಗೂ 20 ಕೊಡು ನಿನ್ನೂ ಯಾರಿಗೆ ಕೊಡಬೇಕು ಅಷ್ಟೊಂದಕ್ಕೆ ಮನುಷ್ಯ ಅಲ್ಲೇ ಏನ್ರಿ ಅಷ್ಟೊಂದಕ್ಕೆ ಮನುಷ್ಯ ಅಲ್ಲೇ ಯಾವಾಗಿಂದ ಗೂಗಿದೊಂದು 20 ನನಗೆ ಕೊಡುವತ್ತಂದ ಯಾವಾಗಿಂದ ಗೂಗಿದೊಂದು 20 ನನಗೆ ಕೊಡೋದು ಬ್ಯಾಡ ನಿನ್ನ ಭಾಳಕ್ಕೆ ಎಷ್ಟು ಹೇಳಿದ್ರು ಕೂಡ ಕೇಳಿಲ್ಲ ಕಡೆಗೆ ಆ ಗೂಗಿದೊಂದು 20 ಮನುಷ್ಯ ಕೊಟ್ಟ ಏಟದು 100 ಅದು ನಿಜವಾದ ಮನುಷ್ಯ ಜೀವನ ಕಳೆದು ಎಲ್ತಾನೆ ರೀ ಎಲ್ತಾನೆ ಜೀವನ ಕಳೀತಾನೆ ನಿಜವಾದ ಜೀವನ ಕಳೀತಕ್ಕಂಥದ್ದು 40 ಏನು ರೀ ಒಂದು 15-20 ವರ್ಷ ತನಕ ಬಾಲ್ಯಾವಸ್ಥೆ ಕಳೀತಾನೆ 20ರಿಂದ 30-35 ಇರ್ತಾನ ಯೌವನಾವಸ್ಥೆ ಒಳಗೆ ಕಳೀತಾನೆ ಮದುವೆಗಿದಿ ಮಾಡ್ಕೋತಾನೆ ಅಗದಿ ಹೆಣ್ತಿ ದೊಡ್ಡ ಚೇನಿ ಹೊಡಿತಾನೆ ಸಿನಿಮಾ ನೋಡ್ತಾನೆ ಯಾವಾಗಿಂದ ಒಂದು 2 ಮಕ್ಕಳಾದವು ಅಂತಂದು ಕೂಡ 40 ಇರ್ತಾನೆ 2 ಮಕ್ಕಳಾಕವ ಸುಖದಿಂದ ಇರ್ತಾನೆ ಏನು ರೀ ಯಾವಾಗಿಂದ 40 ಅದು ದುಡಿಲಕ್ಕೆ ಚಲೋ ಮಾಡ್ತಾನೆ ಯಾಕೆ ಮಕ್ಕಳು ನಡ್ದಾನಲ್ಲ ಹೆಂಡ್ರಿಗೆ ಆಗ್ಬೇಕು ಮಕ್ಕಳಿಗೆ ಆಗ್ಬೇಕು ಅವ್ರಿಗೆ ಆಗ್ಬೇಕು ಇವ್ರಿಗೆ ಆಗ್ಬೇಕು ದುಡಿದು ಏನು ರೀ ನಾಳೆ ಮುಂದಿನ ವರ್ಷನೋ ಆಚೆ ವರ್ಷನೋ ಹಿಂಗೆ ಅನ್ಕೋತ ಏನು ರೀ ದುಡಿದು ಯಾರೇ ಬಂದು ಏನು ಮರ ನಿಮ್ಮ ಅಪ್ಪ ಏನು ಕತ್ತಿ ದುಡ್ದಂಗೆ ದುಡಿತಾನು ಮರ ಅಂತ ಕತ್ತಿ ದುಡ್ದಂಗೆ ದುಡಿಯೋದಲ್ಲ ಅದು ಕತ್ತಿನೇ ಅದದು ಕತ್ತಿ ಅದದು
ಕತ್ತಿ ದುಡ್ದಂಗೆ ದುಡಿತದೆ. ಕಲ್ಲು ಬರ್ತದೆ, ಮಣ್ಣು ಬರ್ತದೆ, ನೀರು ತರ್ತದೆ, ಏನೋ ಮಾಡ್ತದೆ, ಯಾರ್ದಾರು ಹೊಲ್ದಾಗ ದುಡಿತದೆ, ತನ್ನ ಹೊಲ್ದಾಗ ದುಡಿತದೆ. ಎಷ್ಟು ಕಷ್ಟ ಬಂದರೂ ಕೂಡ ಕತ್ತಿ ದುಡ್ದಂಗೆ ದುಡ್ದು ಇದಕ್ಕೆ ಕಾಲು ಹಾದುವ ತಿಳ್ಕೊರಿ. ಕಾಲು ಡೊಂಕ್ ಅದು ಅಡ್ಡುಣಿಗೆ ಆದಂಗೆ ಅದು ಇದು ಮನೆ ಹಿಡಿತು. ಮನೆ ಹಿಡಿದು ಕೂಡ ಇಟ್ಟಾಗೋದ್ರಾಗ ಮಕ್ಕಳು ಕಾರ್ಬಾರ್ ಕಸ್ಕೊಂಡಿರ್ತಾರೆ. ಕಾರ್ಬಾರ್ ಕಸ್ಕೊಂಡು ಮಕ್ಕಳನ್ನ ಕಾರ್ಬಾರ್ ಮಾಡ್ತಿರ್ತಾರೆ. ಮತ್ತು ಇದ್ರದ್ದು ಏನ್ರಿ ಕೆಲಸ ದುಡಿಲಕ್ಕೆ ತಾಕತ್ತಿಲ್ಲ. ಮನೆ ಕಟ್ಟಿ ಮ್ಯಾಗ ಕೂತಿಂದ ಒಂದು ಸೌಂಡ್ ವರ್ ಒದರ್ಲಕ್ಕೆ ಚಾಲು ಮಾಡ್ತಾನೆ. ಏನ್ರಿ ಸ್ವಸ್ಥರಿಗೆ ಸೇರಂಗಿಲ್ಲ, ಹೆಣ್ತಿಗೆ ಸೇರಂಗಿಲ್ಲ, ಮಕ್ಕಳಿಗೆ ಸೇರಂಗಿಲ್ಲ. ಅದೇ ಹಂಗಾಯ್ತು, ಇದು ಹೆಂಗಾಯ್ತು, ನಾವು ಕಲ್ಲು ಹೊರ್ತಿದ್ದೆ, ಮಣ್ಣು ಹೊರ್ತಿದ್ದೆ, ಇವೇನು ಅವೇನು ಮಾಡ್ತಾವ ತಂದೊಂದು ಸೌಂಡ್ ವರ್. ಯಾರೇನು ನೋಡಿದ್ರು ಏನು ಒದರ್ತವ, ನೀವು ನಾಯಿ ಒದ್ರದಂಗೆ ನಿಮ್ಮ ಮುದಕ್ಕೆ. ಅದು ನಾಯಿ ಒದ್ರದಂಗೆ ಒದರೋದಲ್ಲ, ಅದು ನಾಯಿ ಜನ್ಮದಕ್ಕೆ 60ರಿಂದ 80 ತನಕ ಒದರ್ತದೆ. ಯಾಕ್ರಿ ಒದರ್ತದಿಲ್ಲ ನೋಡಿ ನೀವು. ಒಂದೊಂದು ಭಯಂಕರ ಒದರ್ತಿರ್ತಾವೆ ಮುದುಕರು. 60ರಿಂದ 80 ತನಕ ಭಯಂಕರ ಒದರ್ತಿರ್ತಾವ. ಏನ್ರಿ ಒಂದು ಕಡೆ ಕೆಮ್ಮ, ಒಂದು ಕಡೆ ಗೋರ, ಇವೆಲ್ಲ ಹತ್ತಿರ್ತಾವೆ. ಹೌದಾ ಇಲ್ಲ? ಬೀಡಿ ಸೇದಿರ್ತದೆ ಮೊದಲ. ಅದಕ್ಕಾಗಿ ಬೀಡಿ ಸೇದೋರದಿಂದ ಒಂದು 3 ಲಾಭವ. ಬೀಡಿ ಸೇದೋರ ಮನೆ ಕಳ್ತನ ಆಗಲ್ಲ. ಸುಳ್ಳಲ್ಲಿ ನಿಮಗೆ ಹೇಳೋದು ಬೆಸ್ಟ್ ಹೇಳ್ತೀನಿ ಕೇಳಿ ನಿಮ್ಗೆ. ಬೀಡಿ ಸೇದೋರ ಮನೆ ಕಳ್ತನ ಆಗಲ್ಲ. ಆಮೇಲೆ ಬೀಡಿ ಸೇದವ್ರಿಗೆ ನಾಯಿ ಕಚ್ಚಲ್ಲ. ಬೀಡಿ ಬಿಗಿಯವ್ರಿಗೆ ನಾಯಿ ಕಚ್ಚಲ್ಲ. ಆಮೇಲೆ ಬೀಡಿ ಬಿಗಿಯವ್ರಿಗೆ ಅಂದ್ರೆ ಬೀಡಿ ಕೂದಲು ಬೆಳಗಾಗಲ್ಲ. ಹೆಂಗದ ಮಜಾ ರೀ. ಬೀಡಿ ಸೇದವನಿಗೆ ಮನೆತನ ಕಳ್ತನ ಆಗಲ್ಲ, ಬೀಡಿ ಸೇದವನಿಗೆ ನಾಯಿ ಕಚ್ಚಲ್ಲ, ಆಮೇಲೆ ಅಂದ್ರೆ ಬೀಡಿ ಸೇದವನಿಗೆ ತಲೆ ಬೆಳಗಾಗಲ್ಲ. 3 ಲಾಭ ನೋಡಿ ಬೀಡಿ ಸೇದವನು. ಅದು ಹೆಂಗೆ ರೀ ಅಂತೀರೇನು ನೀವು? ಈ ಬೀಡಿ ಸೇದಿ ಅಂದ್ರೆ ಡಗ್ ಹತ್ತಿರ್ತದೆ ಏನ್ರಿ. ಇದ್ರ ಮನೆ ಕಳ್ತನ ಆಗಂಗಿಲ್ಲ. ಯಾಕಂದ್ರೆ ಇದು ಬೆಳಗಾನ ಮಕ್ಕೊಳಲ್ಲ. ಮನ್ಯಾಗ ಒಳಗೆ ಮಕ್ಕೊಂಡ್ರೆ ಇದ್ರ ಕಿರಿಕಿರಿ ತಾಳದೊಳಗೆ ಹೊರಗೆ ಕಟ್ಟಿಗೆ ಮನೆಗೆ ಸಿರ್ತಾವೆ. ಇದಕ್ಕೆ ಇವ ಮನೆ ಮುಂದೆ ಮಕ್ಕೋಣ ಮಾಡ್ತಿರ್ತಾವೆ ನೋಡಿ. ನಾವು ಡಗ್ ಹತ್ತಿರ್ತದಲ್ಲ ರೀ, ದಮ್ಮ ಕೆಮ್ಮ ಹತ್ತಿ ಹಾಯವ ಹೊರಗೆ ಒಂದು ಸೌಂಡ್ ನೆಳತಿರ್ತಾವೆಲ್ಲ. ಯಾವಾಗಿಂದ ನೆಳತಿರ್ತಾವೆ ಬೆಳಗನಂದ ಎಚ್ಚರಿದ್ದಂಗೆ ಇರ್ತಾವಲ್ಲ ರೀ. ಮತ್ತು ಇವ್ರ ಮನೆ ಕಳ್ತನ ಹೆಂಗೆ ಹಾಕೋ ಹೇಳ್ರಿ. ಬೆಳಗನ ಕಳ್ತನ ಹಾಕೋರು ಇವ್ರ ಮನೆ. ಯಾಕಂದ್ರೆ ಬೆಳಗನ ನೆಳತಿದ್ದ ಬೆಳಗನ ಎಚ್ಚರಿರ್ತಾನೆ, ಇವ್ನ ಮನೆ ಕಳ್ತನ ಆಗಲ್ಲ. ಈ ಬೀಡಿ ಸೇದೊಂದು ನಾಯಿ ಕಚ್ಚಲ್ಲ. ಯಾಕೆ ನಾಯಿ ಕಚ್ಚಲ್ಲ ಅಂತಂದ್ರೆ ಕೈಯಾಗ ಅಂದ್ರೆ ಡಗ್ ಹತ್ತಿ ಅಂದ್ರೆ ನಡ್ಲಿಕ್ಕೆ ಆಗಂಗಿಲ್ಲ. ಕೈಯಾಗ ಬಡಿಗೆ ಹಿಡಿದಿರ್ತದೆ. ಹೌದೇ ಇಲ್ಲ? ಬಡಿಗೆ ಹಿಡಿದ್ರೆ ಕೈಯಾಗ ಬಡಿಗಿದ್ರೆ ನಾಯಿ ಕಚ್ತಾವ್ರೆ, ಕಚ್ಚಲ್ಲ. ಇವನು ತಲೆ ಬೆಳ್ಳಗೂ ಆಗಲ್ಲ. ಯಾಕಾಗಲ್ಲ? ಆಗೋದಕ್ಕಿಂತ ಮೊದಲೇ ಕುಣಿಗೆ ಹೋಗೋದು ಇದು ಏನ್ರಿ. ತಲೆ ಬೆಳಗಾಗೋದಕ್ಕಿಂತ ಮೊದಲೇ ಕುಣಿಗೆ ಹೋಗೋದು. ಮತ್ತಿದ್ರೆ ತಲೆ ಹೆಂಗೆ ಬೆಳಗಾದ? ಹೌದಾ ಇಲ್ಲ? ಯಾವಾಗಿಂದ 80 ವರ್ಷದ ನಾಯಿ ಒದರ್ದಂಗೆ ಒದರ್ತದ. ಮುಂದೆ ಒದರಿ ಇದಕ್ಕೆ ಲಕ್ವ ಹೊಡಿತದ. ಲಕ್ವ ಹೊಡಿತು ಕೈಯ ಬಾಯಿ ವಂಕ ಮಾಡಿ ನಡ್ಲಿಕ್ಕಾಗಂಗಿಲ್ಲ, ಹೇಳೋಕ್ಕಾಗಂಗಿಲ್ಲ. ಒಂದು ಚೀಲ ತಟ್ಟು ಹಾಸಿರ್ತಾರೆ, ಮಗ್ಗಲೊಂದು ತೆಂಬಿಗೆ ತುಂಬಿಟ್ಟಿರ್ತಾರೆ. ಏನ್ರಿ ಮಕ್ಕೊಂಡಿರ್ತದೆ ನೋಡ್ರಿ. ನೀವು ನಿಮ್ಮ ಮನೆಗೆ ಯಾರು ಬರ್ರಿ ಹೋರಿ ಏನು ಕೇಳಿ ಸುಮ್ಮ ನೋಡ್ಕೋತ ಬೀಳ್ತಾನ. ನೀವೇ ಹೋಗಿ ಮಾತಾಡೋ, ಮುತ್ಯ ಉಣ್ತಿದ್ದೇನು? ಏನು ಊಟ ಯಪ್ಪ, ಎಂತಿಂತ ಕೊಯ್ಲಕತ್ತಾನ, ನನಗೆ ಯಾಕೆ ಇಟ್ಟಾನ? ಯಾಕ್ರಿ ಕೊನೆಗೆ ಅಂತಾವಿಲ್ಲ? ಏನ್ರಿ ಉಣ್ತಿದ್ದೇನು? ಏನು ಬ್ಯಾಡು ಯಪ್ಪ. ಒಂದೊಂದು ಮುದುಗರು ಕೆಟ್ಟ ಕ್ವಾಡಿಗಿರ್ತಾವ್ರಿ. ಅಂಥ ಟೈಮ್ದಾಗ ನಂತಾವ, ಮುತ್ಯ ನಿನ್ನ ಕೊನೆ ಆಸೆ ಏನ್ರಿ ಆದೇನು? ಆಕೆಗೆ ನೋಡಂಗಾಗ್ಯದು ಯಪ್ಪ. ಮುದುಕಿಗೆ ನೋಡಂಗಾಗ್ಯದ. ಏನು ಮಾಡವನ ಮುದುಕಿಗೆ ನೋಡಿ ಲಕ್ವ ಹೊಡ್ಕೊಂಡು ಇದೇ ಬಿದ್ದದ. ಅಲ್ಲ ಹೊಂಟನ ಕುಣಿಗಿ. ಮುತ್ಯ ಹೇಳ್ರಿ ಕೊನೆ ಆಸೆ. ಅವು ಮುದುಕಿಯರಿಗೂ ಕೇಳಿ ನೀವು ಮುದುಕಿಯರು, ಆಯಿ ಏನ್ರಿ ಆದೇನು ಆಸೆ? ನಾ ಹೊಂಟ್ಯ. ಮುದುಕು ಯಾರು ನೋಡ್ತಾರ? ಅವನಿಗೆ ಉಣಿಸ್ತಾರೆ ಯಾರು? ತಿನ್ನಿಸ್ತಾರೆ. ಯವ್ವ ನೀವು ಹೋಗಿ ಉಣಿಸ್ತಾರೆ, ತಿನ್ನಿಸ್ತಾರೆ. ಏನು ಹುಟ್ಟಿನಿಂದ ನೀನೇ ಬಂದಿದೆ? ಹೌದಲ್ರಿ? ಭಾರಿ ಮಜಾ ಇರ್ತದೆ ನೋಡು ಸಂಸಾಕ್ರಿ. ನಾವು ಮಾತಾಡ್ಸ್ಲಕ್ಕೆ ಹೋಗಿರ್ತೀವಿ. ಯಾರು ಮತ್ತು ಕಾಜಿ ಭಕ್ತನ ಲಿಂಗಾಯತ್ರ ಒಟ್ಟಾಗ ಹುಟ್ಟ್ಯದ. ಅದೇನು ಮಠಕ್ಕೆ ಬಂದಿದ್ದು ಅಲ್ಲ, ಹೋಗಿದ್ದು ಅಲ್ಲ. ಏನು ಊರಾಗ ಮುಂದೆ ನೋಡ್ರಿ ಗುರುಗಳು ಬಂದಿಲ್ಲ ಅಂತಾರ ಕೊಡೋದು. ನಾವು ಒಂದು ಬಿಸ್ಕಿಟ್ ಪುಡಿ ಹಿಡ್ಕೊಂಡು ಹೋಗಿರ್ತೀವಿ. ಹೋಗಿ ಮಾತಾಡ್ಲಕ್ಕೆ ಹೋಗಿ, ಯಾಕಪ್ಪ ಯಜಮಾನ ಆರಾಮಿದೇನು? ಏನು ಆರಾಮೋ ಯಪ್ಪ. ಹಾಂ, ನನ್ನ ಮಕ್ಕಳೇ ಸೇರಲಾಗ್ಯಾವ. ನಮ್ಮ ಮೊನ್ನೆ ಒಂದು ಹೋಗಿದ್ದೆ ಮಾತಾಡ್ಸಕ್ಕೆ. 4 ಗಂಡಸು ಮಕ್ಕಳು ಅವ್ರಿ, ಒಂದು ಅದಕ್ಕೆ ಅನ್ನ ಹಾಕಲು. ಏನ್ರಿ ಬಾಗಲು ಸುಳಿಕೆ ಒಗದಾವ ಅದಕ್ಕೆ ಹೋಗೋದು, ಒಂದು ಅನ್ನ ಹಾಕಲ್ಲ. ಪಾಪ ಮೊದಲು ಚಲೋ ಇದ್ದು ಮನುಷ್ಯ ಅವ. ಯಾರು ಸ್ವಸ್ಥನ ಅನ್ನ ಹಾಕಲ್ರು, ಮಕ್ಕಳು ನೋಡಲ್ರು.
ಕಡೆಗೆ ಅಂದ ನಾವು ಮಾತಾಡ್ಸ್ಲಿಕ್ಕೆ ಹೋದೆ, ಯಾಕೋ ಹಿಂಗೆ ಅಂದೆ. ಏನು ಮಾಡಪ್ಪ, ಯಾವ ಮಕ್ಕಳು ಅನ್ನ ಹಾಕಲಾಗ್ಯಾವ, ಸಾಕಾಗ್ಯ ನನಗೆ, ಯಾಕೆ ಒಯ್ಯಲಾಗ್ಯಾನ, ನನಗೆ ಕರ್ಕೋರೋಯಪ್ಪ ಅಂದ. ನಾನು ಕರ್ಕೊಳಕ್ಕಲ್ಲ ಇದು ಬಿಟ್ಟಿದ್ದೇನೆ. ದೊಡ್ಡ MBBS ಡಾಕ್ಟ್ರ್ ನೀ ಕರ್ಕೊಳಕ್ಕೆ ಡ್ಯೂಟಿಗೆ ಒಟ್ಟಿನಿ ಇನ್ನೂ ಚಂದ ಬದುಕೋಕೆ ನೀವೊಂದು ಬೆಸ್ಟ್ ಐಡಿಯಾ ಹೇಳ್ತೀನಿ ತೊಗೊಂಡು ಮಡ್ದಂದು ಒಂದು ಸ್ಟೀಲ್ ಡಬ್ಬಿ ಇತ್ತು ನಂದು ಪೂಜೆದು. ಆ ಸ್ಟೀಲ್ ಡಬ್ಬ್ಯಾಗ ಒಂದು 8 ಕಲ್ಲು ತುಂಬಿ ಹೊಟ್ಟೆ ಇದು ಕಾಯಂ ತೆಲ್ದಿಂಬಿಟ್ಕೋ ಕೀಲಿ ಹಾಕಿ. ಆ ಕೀಲಿ ಮತ್ತು ನಿನ್ನ ಟೊಂಕನಾಗ ಇರಬೇಕು. ಮತ್ತು ಇದು ಏನದತ್ತಂದು ಯಾರಿಗೆ ತೋರಿಸ್ಬಾರ್ದು ಏನ್ರಿ, ಒಟ್ಟು ಅಳಿಗಾಡಿಸೋದು ಸುಮ್ಮ ಇಟ್ಕೊಂಡು ತೆಲ್ದಿಂಬಿ ಇಟ್ಕೊಂಡು ಕುಂದ್ರೋದು. ಯಾರು ನನಗೆ ಚಂದ ನೋಡ್ತಾರೆ ಅವ್ರಿಗೆ ಕೊಡ್ತೀನಿ ಇದು ಸಾಯಟ ಅಂತ ಡಬ್ಬಿ ಇಟ್ಟು ಹೇಳಿ ನೀ ಮಕ್ಕನಿ ಎತ್ಕೊಂಡು ಅಂದು ಅಟ್ಟೆ ಹೇಳ್ದನ್ರಿ ಮುದುಕ ಹೇಳ್ತೀನಿ. ಏನು ಸ್ವಸ್ಥರ ಕಾಳಜಿ ಮಾಡೋಕೆ ಬಾದಾಮಿ ಹಾಲು ತರಕ್ಕೆ ಯಾವಾಗ ಏನ್ರಿ ಅಯ್ಯ ನಾ ಭಾಳ ಕಾಳಜಿ ಮಾಡ್ತೀನಿ ರೀ ಮಾವರ. ಹೇಳ್ರಿ ಊಟ ಮಾಡಿ ನೋಡ್ರಿ. ಅದು ಕುಣಿಗೆ ಹೋಲಕ್ಕೆ ಆಗಿದ್ದು ಮತ್ತು ಪೈಲ್ವಾನ್ ಅನ್ನೋದಂಗೆ ಆಯಿತು. ಆದರೆ ಡಬ್ಬಿ ಮಾತ್ರ ಬಗಲದ್ದು ಬಿಡಲ್ಲ ಅದ ಏನ್ರಿ, ಕಾಯಂ ಬಗಲಾಗ ಹಿಡ್ಕೊಂಡು ತಿರುಗಾಡ್ಲಕತ್ತ. ಕೊಡಗಿದು ಒಂದು ದಿವಸ ಅಂದ ಸತ್ತುಗಳು 4 ಮಂದಿ ಅಣ್ಣ ಇನ್ನೂ ಡೆಬ್ಬೆಗೆ ಏನದ ಗೊತ್ತೇ ಇಲ್ಲ. 4 ಮಂದಿ ಅಣ್ಣ ಹೊಡೆಪೆಟ್ಟ. ನಾನು ನಮ್ಮ ಅಪ್ಪ ಗುಣಿಸೀನಿ, ನಮ್ಮ ಅಪ್ಪಗೆ ನಾ ಬಟ್ಟಿದ್ದೀನಿ, ನಮ್ಮ ಅಪ್ಪಗೆ ನಾ ಬಟ್ಟಿದ್ದೀನಿ. ಡೆಬ್ಬಿ ನನಗೆ, ಡೆಬ್ಬಿ ನಿನಗೆ ಏನ್ರಿ. ಕಡೆಗೆ ಇವೆಲ್ಲ ಹೊಡೆದಾಡ್ಕೊಂಡು ಅಂದ ತಲೆ ಹೊಡ್ಕೊಂಡು ಪೊಲೀಸ್ ಬತ್ತು. ಹೌದು ಈ ಡೆಬ್ಬೆಗೆ ಆದೇನು, ನಮ್ಮ ಅಪ್ಪ ಎಲ್ಲ ಗಳಿಸಿದ್ದೆಲ್ಲ ಬಂಗಾರ ಇಟ್ಟನಿದ್ರಾಗ. ಅವಾಗೇನ ಪೊಲೀಸರು ಅದ ನಮ್ಮ ಕಣ್ಣಿದ್ರಿಗೆ ನಾವು ತೆಗಿತೀವಿ ತಡ್ರಿ, ನೀವು ಹೊಡೆದಾಡ್ಬೇಡ್ರಿ ಎತ್ಕೊಂಡು ಯಾವಾಗ ಕೀಲಿ ತೆಗೆದು ನೋಡ್ತಾವೆ ಇಟ್ಟಿಟ್ಟು ಗುಂಡುಗಳಿತ್ತು. ಹೆಂಗೆ ಮಾಡ್ತೀರಿ? ನೀವು ಇದೊಂದು ಐಡಿಯಾ ಮಾಡಿ ನೀವು ಒಂದು ಏನು ತಲೆ ಬಿಟ್ಕೊಂಡು ಮಕ್ಕೋರಿ ಅಂದರೆ ಯವ್ವ ಸ್ವಸ್ಥರು ನೋಡ್ತಾರ, ಇಲ್ಲ ನೋಡಲ್ಲ.